ನಮಸ್ಕಾರ ಎಲ್ರಿಗೂ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಲು ಫಸ್ಟ್ ಟೈಮು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಹ್ಯಾಡ್ಸ್ ಎಲ್ಲ ಅಂದರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನನ್ನ ಚಾನಲ್ನಲ್ಲಿ. ಹೈಪ್ ಇರುತ್ತೆ, ಹೈಪು ಲೈಕ್ ಕೊಡಿ, ಹೈಪು ಪಾಯಿಂಟ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ, ಹ್ಯಾಡ್ಸ್ ಎಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಶೇಷವಾದ ಒಂದು ದಿನ ಅಂದರೆ ಬುದ್ಧ ಜಯಂತಿ, ಮಹಾವೀರ ಜಯಂತಿ. ಬುದ್ಧ ಮಹಾವೀರ ಇಬ್ಬರು ಒಬ್ಬರೇ ಆಯ್ತಾ. ಅದಕ್ಕೆ ಬಾಹುಬಲಿ, ಬುದ್ಧ, ಮಹಾವೀರ ಅಂತಾರೆ. ಜೈನರ ಒಂದು ಗುರುಗಳು ಇವರು. ಜೈನರ ಅಂದರೆ ಈ ಸೇಟುಗಳು ಎಲ್ಲ ಇರ್ತಾರಲ್ಲ, ಅವರು ಇವ್ರನ್ನ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಯಾಕೆಂದರೆ ಬುದ್ಧ ಅಂದರೆ ಕಣ್ಣು ಮುಚ್ಕೊಂಡು ಒಂದು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರಲ್ಲಿರೋ ಒಂದು ಶಾಂತಿ ಸಂಕೇತ. ಯಾಕೆಂದರೆ ಬುದ್ಧನೂ ಸಹ ದೊಡ್ಡ ರಾಜನಾಗಿದ್ದು ಅವರಿಗೆ ಯಾವುದೇ ಥರ ಕಷ್ಟ ಇಲ್ಲದೆ ಬೆಳೀತಾರೆ. ಆವಾಗ ಹೊರಗಡೆ ಬರ್ತಾರೆ. ಒಂದು ಅರಮನೆಯಿಂದ ಹೊರಗಡೆ ಬಂದಾಗ ಒಂದು ಸಾವು ನೋವು ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಬೆಳೀತಾ ತಂದೆ ಜೊತೆಯಲ್ಲಿ ಕಾಡಿಗೆ ಹೋಗೋದು, ಅಲ್ಲಿ ಹೋದಾಗ ಸಾವು ಅಂದರೆ ಏನು ಅಂತ ಕೇಳಿ, ಮತ್ತು ನೋವು ಸಂಕಟ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಅವರು ಬುದ್ಧನಾಗಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡ್ತಾ ಕೂತ್ಕೊಳ್ತಾರೆ. ಆವಾಗ ಅರಿವಾಗುತ್ತೆ, ಅವರಿಗೆ ಜ್ಞಾನೋದಯವಾಗುತ್ತೆ. ಬೋಧಿ ವೃಕ್ಷದ ಕೆಳಗೆ ಏನು ಅಂದರೆ ಸಂಸಾರ, ಸಮುದ್ರ ಮತ್ತು ಕಷ್ಟ, ದುಃಖ, ನೋವು, ಮನುಷ್ಯನ ಸಂಕಟ ಪ್ರತಿಯೊಂದು ಸಹ ಅವ್ರಿಗೆ ಆ ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡುವಾಗ ಅವರಿಗೆ ಅರಿವಾಗುತ್ತೆ. ಆವಾಗಿಂದ ಅವ್ರಿಗೆ ಮತ್ತೆ ಮಹಾರಾಜರು ಅವರ ಬುದ್ಧನ ತಂದೆಯವರು ಮತ್ತೆ ಬಂದು ಕರೀತಾರೆ. ನಾನು ಬರೋದಿಲ್ಲ, ನಾನೆಲ್ಲೂ ಬರೋದಿಲ್ಲ, ನನಗೆ ಈ ಜೀವನ ಸಂಸಾರ, ಈ ಜಂಜಾಟ ನನಗೆ ಬೇಡವೇ ಬೇಡ, ಈ ಸುಖ ದುಃಖ ನೋವುಗಳೆಲ್ಲ ನನಗೆ ಬೇಡವೇ ಬೇಡ. ನೋಡಿ ಮದುವೆ ಆಗಿರೋರು ಕಷ್ಟಪಡ್ತಾ ಇರೋದು ಇದೆಲ್ಲ ನೋಡಿದ್ರೆ ನನಗೆ ಯಾವ ಮನೆ ಸಂಸಾರ ಏನು ಬೇಡ ಅಂತ ಅವರು ಜೈನ ಗುರುಗಳು ಆಗಿ ಬುದ್ಧನಾಗಿ ಮಾರ್ಪಟ್ಟು ಅವರು ಹೀಗೆ ಮುಂದೆ ಸಾಗ್ತಾ ಇರುವಾಗ ಅವರಿಗೆ ಒಂದಷ್ಟು ಶಿಷ್ಯರು ಸಹ ಬರ್ತಾರೆ. ಹಾಗಾಗಿ ಈ ಸಣ್ಣದಾದ ಒಂದು ಇವರ ಒಂದು ಕಥೆಯನ್ನು ಹೇಳಿದ್ದೀನಿ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ, ಗೊತ್ತಿರೋರು ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ನನಗೆ ಇದರಲ್ಲಿ ಏನಾದರೂ ತಪ್ಪಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ ತಿದ್ದಿ ನಾನು ಸರಿ ಮಾಡ್ಕೊಳ್ತೀನಿ, ಸರಿನಾ? ಹಾಗಾಗಿ ನಮ್ಮ ಮನೆಯ ಫೋಟೋ ಇದು. ನಾವು ಬೇರೆ ಕಡೆಯಿಂದ ಯಾವುದೇ ಥರ ತಂದಿಲ್ಲ ಈ ಫೋಟೋ. ನಾನು ಈ ವಿಡಿಯೋಗೆ ನಮ್ಮ ಮನೆಯಲ್ಲಿ ಬುದ್ಧನ ಫೋಟೋ ಇದೆ. ಬುದ್ಧ ಅಂದರೆ ಒಂದು ಶಾಂತಿಯ ಸಂಕೇತ. ಹಾಗಾಗಿ ನಾವು ಬುದ್ಧನ ಫೋಟೋನ ಇಟ್ಟು ಪ್ರತಿದಿನ ನಾವು ಅವರಿಗೆ ಪೂಜೆ ಮಾಡ್ತೀವಿ. ಕೆಲವರ ಮನೆಯಲ್ಲಿ ಚಿಕ್ಕದಾದ ಒಂದು ಸ್ಟ್ಯಾಚು ಇಟ್ಟಿರ್ತಾರೆ. ಮತ್ತು ಬುದ್ಧನ ಫೋಟೋ ಅವಾಗಿನ ಕಾಲದಲ್ಲಿ ಹೇಳ್ತಿದ್ರು ಬುದ್ಧನ ಫೋಟೋ ಇಡಬಾರ್ದು ಅಂತ. ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಬುದ್ಧನ ಸ್ಟ್ಯಾಚು, ಬುದ್ಧನ ಫೋಟೋ ಮನೆಯಲ್ಲೇ ಸಹ ದೊಡ್ಡ ಬಿಲ್ಡಿಂಗ್ ಕಟ್ಟಿರೋರು ಬುದ್ಧನ ಸ್ಟ್ಯಾಚು ಮನೆಯಲ್ಲೇ ಮಾಡಿಸಿರ್ತಾರೆ. ಯಾಕೆಂದರೆ ಬುದ್ಧ ಅಂದರೆ ಮನೆಯಲ್ಲಿ ಒಂದು ಶಾಂತಿಯ ಸಂಕೇತ. ಆ ಮನೆಯಲ್ಲಿ ಎಂಥ ಗಲಾಟೆ, ಮನಸ್ತಾಪ, ಜಗಳಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಬುದ್ಧನ ಫೋಟೋನ ಪ್ರತಿದಿನ ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ. ಹಾಗಾಗಿ ಮತ್ತೊಮ್ಮೆ ನಮ್ಮ ಬುದ್ಧ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ನಾನು ಇವರ ಒಂದು ಮಂತ್ರವನ್ನು ಹೇಳ್ತಿದ್ದೀನಿ. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ
ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ 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 ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಈ ಬುದ್ಧನ ಮಂತ್ರವನ್ನು ಸದಾ ನಿಮ್ಮ ಮನೆಯಲ್ಲಿ ಹೇಳ್ತಾ ಇದ್ದರೆ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ. ಪ್ರತಿಯೊಂದು ಮನೆಯಲ್ಲೂ ಜಗಳ, ಹೊಡೆದಾಟ, ಬಡಿದಾಟ, ಮನಸ್ತಾಪಗಳಿದ್ದರೂ ಈ ಬುದ್ಧನ ಈ ಮಂತ್ರವನ್ನು ಸದಾ ಪಠಿಸಿ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಪಠಿಸಬಹುದು. ಯಾಕೆಂದರೆ ಇದಕ್ಕೆಲ್ಲ ಸಮಯ ಏನು ಬೇಕಾಗಿಲ್ಲ. ಇಂಥ ಸಮಯದಲ್ಲೇ ನಾವು ಈ ಮಂತ್ರವನ್ನು ಹೇಳ್ಬೇಕು ಅನ್ನೋದು ಏನಿಲ್ಲ. ಯಾವಾಗ ಬೇಕಾದರೂ ನೀವು ಬುದ್ಧನ ಮಂತ್ರ ಹೇಳ್ಬೋದು. ಪ್ರತಿದಿನ ನೀವು ಯಾವುದೇ ನಮಗೆ 300 ಮುಕ್ಕೋಟಿ ದೇವತೆಗಳಿದ್ದಾರೆ. ಆ 300 ಮುಕ್ಕೋಟಿ ದೇವತೆಗಳು ಸಹ ನಮ್ಮ ಹಿಂದೂ ಧರ್ಮದವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಒಂದೊಂದು ದೇವರುಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಮ್ಮ ವಿಡಿಯೋ ನೋಡಿರೋರಿಗೆ ಮತ್ತು ನಮ್ಮ ಬುದ್ಧನ ಮಂತ್ರ ಕೇಳಿರೋರಿಗೂ ಸಹ ಬುದ್ಧನ ಆಶೀರ್ವಾದ ಮತ್ತು ಅವರ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಅವರ ಕುಟುಂಬಕ್ಕೂ ಸಹ ನೆಮ್ಮದಿ, ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ, ವಿಡಿಯೋ ಪೂರ್ತಿ ನೋಡಿ. ಹ್ಯಾಡ್ಸ್ ಎಲ್ಲ ಬರುತ್ತೆ. ಪಾಯಿಂಟ್ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ನನಗೆ ತುಂಬ ತುಂಬ ಮುಖ್ಯ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದಗಳು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಪ್ರತಿದಿನ ನೀವು ಪಠಿಸಿ. ಧನ್ಯವಾದಗಳು ಎಲ್ಲರಿಗೂ.